ನಮಸ್ಕಾರ. ಇವತ್ತಿನ ವಿಷಯ ಈ 11 ಷೇರುಗಳು ಮ್ಯೂಚುವಲ್ ಫಂಡ್ಗಳಿಂದ ಹೊರಕ್ಕೆ ಒಂದು ವರದಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ಆದಂತ ಒಂದು ಫ್ಯಾಂಟಾಸ್ಟಿಕ್ ರ್ಯಾಲಿಯಿಂದಾಗಿ ಏಪ್ರಿಲ್ ಮೇನಲ್ಲಿ ಆದಂತ ರ್ಯಾಲಿ ನಿಫ್ಟಿ ಈಗ ಆಲ್ಮೋಸ್ಟ್ ಲೈಫ್ ಟೈಮ್ ಹೈಗೆ ಹೋಗಿದೆ. ಕೆಲವು ಮ್ಯೂಚುವಲ್ ಫಂಡ್ಗಳು ತಮ್ಮಲ್ಲಿರುವಂತಹ ಸ್ಟೇಕ್ ಅನ್ನ ರಿಡ್ಯೂಸ್ ಮಾಡ್ತಾ ಇದ್ದಾವೆ, ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು. ಯಾಕಂದ್ರೆ ಪ್ರಾಬಬ್ಲಿ ದೇ ಹ್ಯಾವ್ ಟು ಬುಕ್ ಪ್ರಾಫಿಟ್. FIIಗಳು ಕಂಟಿನ್ಯೂಸ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. DIIಗಳು ಸೆಲೆಕ್ಟಿವ್ ಆಗಿ ಕಾಶಿಯಸ್ ಆಗಿ ಮಾರೋದು ಮತ್ತು ಬೈಯಿಂಗ್ ಎರಡೂ ಮಾಡ್ತಾ ಇದ್ದಾರೆ. ಹಲವಾರು ಮ್ಯೂಚುವಲ್ ಫಂಡ್ಗಳು ತಮ್ಮ ಹೋಲ್ಡಿಂಗ್ ಇಂದ ಕೆಲವು ಷೇರುಗಳನ್ನು ಪರ್ಮನೆಂಟ್ ಆಗಿ ತೆಗೆದಿದ್ದಾರೆ, ಮತ್ತೆ ಕೆಲವು ಟೆಂಪ್ರರಿ ಆಗಿ ತೆಗೆದಿದ್ದಾರೆ. ಬಹುಶಃ ಕೆಲವು ದಿನಗಳ ಮೇಲೆ ಮತ್ತೆ ಹಾಕೊಳ್ಳಿಕ್ಕೂ ಸ್ಕೋಪ್ ಇದೆ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಡ್ತಾ ಇದ್ದೇನೆ. 11 large cap stocks in which mutual funds have exited as on 31st May 2023. List of stocks which mutual funds exited. Wipro, number of schemes that exited the stock 17. Total schemes that held the stock 48. Tata Steel 16ರಿಂದ ಎಕ್ಸಿಟ್ ಆಗಿದ್ದಾರೆ, 144 are holding it. ಸಿಪ್ಲಾ 15 ವರ್ಸಸ್ 148, ಅಂಬುಜಾ ಸಿಮೆಂಟ್ 14 ವರ್ಸಸ್ 88, ಮಾರುತಿ ಸುಜುಕಿ 14 ವರ್ಸಸ್ 244. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಹಿಂಡಾಲ್ಕೋ ಇಂಡಸ್ಟ್ರೀಸ್ ನಂಬರ್ ಆಫ್ ಸ್ಕೀಮ್ಸ್ ದಟ್ ಎಕ್ಸಿಟೆಡ್ ದ ಸ್ಟಾಕ್ 13, ಟೋಟಲ್ ಸ್ಕೀಮ್ಸ್ ದಟ್ ಹೆಲ್ಡ್ ದ ಸ್ಟಾಕ್ 168. ಕೋಟಕ್ ಮಹೀಂದ್ರಾ ಬ್ಯಾಂಕ್ 12 ವರ್ಸಸ್ 183, UPL 12 ವರ್ಸಸ್ 39, ಅವೆನ್ಯೂ ಸೂಪರ್ ಮಾರ್ಕೆಟ್ 11 ವರ್ಸಸ್ 101, HCL ಟೆಕ್ನಾಲಜೀಸ್ 11 ವರ್ಸಸ್ 180, SBI 11 ವರ್ಸಸ್ 343. ಮ್ಯೂಚುವಲ್ ಫಂಡ್ನವರು ತಮ್ಮ ಪೋರ್ಟ್ಫೋಲಿಯೋನ ಆಗಾಗ ಚರ್ನ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಮನೆಯಲ್ಲಿ ತಾಯಿ ಮೊಸರು ಕಡಿತಾರೋ ಆ ತರ. ಅಂದ್ರೆ ಯಾವ ಷೇರು ಮುಂದಿನ ದಿನಗಳಲ್ಲಿ ಅಪ್ರಿಶಿಯೇಟ್ ಆಗತ್ತೆ ಅಂತ ಅನ್ಸುತ್ತೋ ಅದನ್ನ ಪರ್ಚೇಸ್ ಮಾಡ್ತಾರೆ, ಮತ್ತೆ ಯಾವ ಷೇರು ಅಪ್ರಿಶಿಯೇಟ್ ಆಗೋಗಿದೆ ಅಂತ ಅನ್ಸುತ್ತೋ ಅದನ್ನ ತೆಗಿತಾರೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಮ್ಯೂಚುವಲ್ ಫಂಡ್ಗಳಿಗೆ ಒಂದಷ್ಟು ಫಂಡ್ಸ್ ಬೇಕು ಅಂತಂದ್ರು ಆವಾಗ ಷೇರುಗಳನ್ನು ಮಾರ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಅದೇನನ್ನು ಈಗ ಸೇಲ್ ಮಾಡಿದಾರೋ ಪುನಃ ಪರ್ಚೇಸ್ ಮಾಡುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಾಗಿಲ್ಲ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಇವು. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಆಕ್ಸಿಸ್ ಬ್ಯಾಂಕಿನ ಹಿಂದಿನ ಹೆಸರು ಏನು? 4 ಆಯ್ಕೆಗಳು: ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್, ಟೈಮ್ಸ್ ಬ್ಯಾಂಕ್, UTI ಬ್ಯಾಂಕ್, ಸೆಂಚುರಿಯನ್ ಬ್ಯಾಂಕ್. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.